ಹಾಯ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಕೊರತೆ ಕಾಣಿಸ್ತಾ ಇದೆಯಾ? ನಾನು ಅನ್ಕೊಂಡಿದ್ದು ನನಗೆ ಸಿಗ್ತಾ ಇಲ್ವಲ್ಲಪ್ಪ ಅನ್ನೋ ಒಂದು ತೊಂದರೆ ನಿಮಗೆ ಕಾಣಿಸ್ತಿದ್ಯಾ? ಹಾಗಿದ್ರೆ ಈ ಒಂದು ಪ್ರಾಕ್ಟೀಸ್ನ ನೀವು ಮಾಡಲೇಬೇಕು. ಇದೇನಂದ್ರೆ ಗ್ರಾಟಿಟ್ಯೂಡ್ ಜರ್ನಲಿಂಗ್. ನೀವು ದಿನಾಲೂ ನಿಮಗೆ ಸಿಕ್ಕಿರುವಂತ ಅನುಗ್ರಹಗಳಿಗೆ, ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು. ಒಂದು ನೋಟ್ಬುಕ್ ಅನ್ನ ತೆಗೆದುಕೊಳ್ಳಿ. ನೀವು ದಿನಾಲೂ ಎದ್ದ ತಕ್ಷಣ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿಕೊಂಡು ಕೂತ್ಕೊಂಡು ನಿಮಗೆ ಜೀವನದಲ್ಲಿ ಆಗಿರುವಂತ 5ರಿಂದ 10 ಆಶೀರ್ವಾದಗಳನ್ನು ನೆನೆಸಿಕೊಳ್ಳಿ, ಅನುಗ್ರಹಗಳನ್ನು ನೆನೆಸಿಕೊಂಡು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ನಾನು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಉತ್ತಮವಾದ ಆರೋಗ್ಯವನ್ನು ಹೊಂದಿದ್ದೇನೆ, ಇದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ ಅಂತ ಬರೆಯುವುದು. ಹಾಗೆ ನನಗೆ ಉಸಿರಾಡಲು ಗಾಳಿ ಸಿಗುತ್ತಿದೆ, ನಾನು ನಮ್ಮ ಮನೆಯಲ್ಲಿ ವಾಸವಾಗಿದ್ದೇನೆ, ನನಗೆ 3 ಹೊತ್ತು ಊಟ ಸಿಗ್ತಾ ಇದೆ, ಬಟ್ಟೆ ಇದೆ, ಇದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಬನ್ನಿ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು. ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋದಾಗ ನಾವು ಮುಂದೆ ಏನು ದೊಡ್ಡ ಗುರಿಯನ್ನ ಇಟ್ಕೊಂಡಿರ್ತೀವಿ ಅದನ್ನ ತಲುಪಲು ಬೇಗ ನಮಗೆ ಸಹಾಯ ಆಗುತ್ತೆ. ಹಾಗೆ ನನಗೋಸ್ಕರ ಹಾಗೂ ನಮ್ಮ ಮನೆಯವರಿಗೋಸ್ಕರ ಖರ್ಚು ಮಾಡಲು ಹಣ ಇದೆ, ಇದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳ್ತೇನೆ, ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಆ ಹಣಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಾಗೆ ನನಗೆ ಮುಂದೆ ಇಷ್ಟು ದುಡ್ಡು ಬೇಕಾಗಿದೆ ಅಂತ ನಾವೇನ್ ಇಟ್ಕೊಂಡಿರ್ತೀವಿ ಅದರಲ್ಲಿ ನಾವು ಕೊರತೆಯನ್ನ ಕಾಣ್ಬಾರ್ದು. ಅಷ್ಟು ದುಡ್ಡು ಇಲ್ವಲ್ಲಪ್ಪ ನನ್ನ ಹತ್ರ ಅಂತ ಅನ್ಕೊಂಡ್ರೆ ಅಲ್ಲಿ ನಾವು ಲ್ಯಾಕ್ ಆಗ್ತೀವಿ, ನಮ್ಗೆ ಬ್ಲಾಕೇಜ್ ಒಂದು ಬರುತ್ತೆ. ಅದರ ಬದಲು ನನಗೆ ನನ್ನ ಹತ್ರ ಇಷ್ಟು ದುಡ್ಡಿದೆ ಆಲ್ರೆಡಿ, ನನಗೆ ನಮ್ಮ ಮನೆಯವರಿಗೋಸ್ಕರ ನಾನು ಇಷ್ಟು ಖರ್ಚು ಮಾಡ್ಬೋದಲ್ಲ, ಇಷ್ಟು ದುಡ್ಡನ್ನ ನಾನು ಮತ್ತೆ ಸಂಪಾದನೆ ಮಾಡೋಕೆ ನನಗೇನು ಕಷ್ಟ ಅಲ್ಲ, ಇಷ್ಟು ದುಡ್ಡು ನಂದು ಗುರಿ ಇದೆ, ಅದನ್ನ ಸಂಪಾದನೆ ಮಾಡ್ತೀನಿ ನಾನು ಅನ್ನುವಂತ ಭಾವನೆ ಬರುತ್ತೆ. ಈ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.